ಬಾಸ್ 77ನೇ ಸಂಚಿಕೆ ಸೂಪರ್ ಸಂಡೇ ವಿತ್ ಸುದೀಪ್ ಅವರಿಂದ ಸ್ಟಾರ್ಟ್ ಆಗುತ್ತದೆ. ನಂತರ ಎಲಿಮಿನೇಟ್ ಆದ ಪ್ರತಿಸ್ಪರ್ಧಿ ಸುಷ್ಮಾ ಅವರನ್ನು ಸ್ಟೇಜ್ ಮೇಲೆ ಕರೆಯುತ್ತಾರೆ. ನಂತರ ಸುದೀಪ್ ಅವರು ಸುಷ್ಮಾಗೆ ಸೈಲೆಂಟ್ ಆಗಿರುವುದು ಎಷ್ಟು ಕಷ್ಟ ಎಂದು ಕೇಳುತ್ತಾರೆ. ಸುಷ್ಮಾ ಅದಕ್ಕೆ ಸೈಲೆಂಟ್ ತುಂಬಾ ಕಷ್ಟ ಎಂದು ಹೇಳುತ್ತಾರೆ. ಶ್ರುತಿಗೆ ಇಷ್ಟು ಪೇಷನ್ಸ್ ಇರುವುದು ತಾನು ಕಂಡಿಲ್ಲ ಎಂದು ಸುಷ್ಮಾ ಹೇಳುತ್ತಾರೆ. ನಂತರ ಸುದೀಪ್ ಸುಷ್ಮಾಗೆ ಅವರ 32 ದಿನದ ಜರ್ನಿ ವಿಟಿ ತೋರಿಸುತ್ತಾರೆ. ಅದನ್ನು ನೋಡಿ ಸುಷ್ಮಾ ಪ್ರೀಶಿಯಸ್ ಮೂಮೆಂಟ್ ಎಂದು ಹೇಳುತ್ತಾರೆ. ಬೆನ್ನು ಮೂಳೆ ಪ್ರಾಬ್ಲಮ್ ಇದೆ ಎಂದು ಸುಷ್ಮಾ ಒಪ್ಪಿಕೊಳ್ಳುತ್ತಾರೆ. ಅದಕ್ಕೆ ಫಿಸಿಕಲ್ ಟಾಸ್ಕ್ ಮಾಡಲು ಕಷ್ಟವಾಯಿತು ಎಂದು ಸುಷ್ಮಾ ಹೇಳುತ್ತಾರೆ. ಪೂಜಾ ಮತ್ತು ಅಯ್ಯಪ್ಪ ಫ್ರೆಂಡ್ಶಿಪ್ ಬಗ್ಗೆ ಸುಷ್ಮಾ ಮಾತನಾಡುತ್ತಾರೆ. ನಂತರ ಸುದೀಪ್ ಸುಷ್ಮಾಗೆ ಅವರ ಮಾತಿನ ವಿಟಿ ತೋರಿಸುತ್ತಾರೆ. ಅಯ್ಯಪ್ಪ ಸೋಲನ್ನು ಈಸಿಯಾಗಿ ಸ್ವೀಕರಿಸಲ್ಲ ಎಂದು ಸುಷ್ಮಾ ಹೇಳುತ್ತಾರೆ. ನಂತರ ಪ್ರಿಯಾಂಕಾ ಉಪೇಂದ್ರ ಬಿಗ್ ಬಾಸ್ ಸ್ಟೇಜ್ ಮೇಲೆ ಬರುತ್ತಾರೆ ಮತ್ತು ಅವರ ಜೊತೆ ಪ್ರಿಯಾಂಕಾ ಚಿತ್ರದ ನಿರ್ದೇಶಕ ದಿನೇಶ್ ಬಾಬು ಕೂಡ ಸ್ಟೇಜ್ ಮೇಲೆ ಬರುತ್ತಾರೆ. ಪ್ರಿಯಾಂಕಾ ಸಿನಿಮಾ ಯಾಕೆ ನೋಡಬೇಕು ಎಂದು ಪ್ರಿಯಾಂಕಾ ಉಪೇಂದ್ರ ಮತ್ತು ದಿನೇಶ್ ಬಾಬು ಮಾತನಾಡುತ್ತಾರೆ. ನಂತರ ಸುದೀಪ್ ಪ್ರಿಯಾಂಕಾ ಚಿತ್ರದ ಟ್ರೈಲರ್ ಅನ್ನು ತೋರಿಸುತ್ತಾರೆ. ಪ್ರಿಯಾಂಕಾ ತಮ್ಮ ಪಾತ್ರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತಾರೆ. ಪೂಜಾ ಗಾಂಧಿ ತನ್ನ ಫೇವರೇಟ್ ಎಂದು ಪ್ರಿಯಾಂಕಾ ಹೇಳುತ್ತಾರೆ. ಶ್ರುತಿ, ಪೂಜಾ ಮತ್ತು ಚಂದನ್ ಫೈನಲ್ಗೆ ಹೋಗ್ತಾರೆ ಎಂದು ಪ್ರಿಯಾಂಕಾ ಹೇಳುತ್ತಾರೆ. ಆಲ್ ದ ಬೆಸ್ಟ್ ಹೇಳಿ ಸುದೀಪ್ ಅವರನ್ನು ಬೀಳ್ಕೊಡುತ್ತಾರೆ. ನಂತರ ಪರಪಂಚ ಚಿತ್ರದ ಪ್ರಮೋಷನ್ಗೆ ಯೋಗರಾಜ್ ಭಟ್ ಮತ್ತು ರಾಗಿಣಿ ಸ್ಟೇಜ್ ಮೇಲೆ ಬರುತ್ತಾರೆ. ನಂತರ ಸುದೀಪ್ ಎಲ್ಲರಿಗೂ ಪರಪಂಚ ಚಿತ್ರದ ಟ್ರೈಲರ್ ಅನ್ನು ತೋರಿಸುತ್ತಾರೆ. ಯೋಗರಾಜ್ ಭಟ್ ಮತ್ತು ರಾಗಿಣಿ ಅವರ ಪಾತ್ರದ ಬಗ್ಗೆ ಮಾತನಾಡುತ್ತಾರೆ. ಆನಂದ್ ಮತ್ತು ಶ್ರುತಿ ತಮ್ಮ ಫೇವರೇಟ್ ಎಂದು ಯೋಗರಾಜ್ ಭಟ್ ಹೇಳುತ್ತಾರೆ. ಶ್ರುತಿ ಮತ್ತು ಪೂಜಾ ತಮ್ಮ ಫೇವರೇಟ್ ಎಂದು ರಾಗಿಣಿ ಹೇಳುತ್ತಾರೆ. ಕೊನೆಗೆ ಲಾಲಿಪಾಪ್ ರೌಂಡ್ಗೆ ಸುಷ್ಮಾ ಮತ್ತೆ ಬಿಗ್ ಬಾಸ್ ಸ್ಟೇಜ್ ಮೇಲೆ ಬರುತ್ತಾರೆ. ಕೃತಿಕಾಗೆ ರಾಂಗ್ ಮಿಕ್ಸ್ ಆಫ್ ಅನ್ವಾಂಟೆಡ್ ಥಾಟ್ಸ್, ನೇತ್ರಾಗೆ ರೆಸ್ಪೆಕ್ಟೆಡ್, ಚಂದನ್ಗೆ ಡಪ್ಪರ್, ಶ್ರುತಿಗೆ ಊಸರವಳ್ಳಿ, ರೆಹಮಾನ್ಗೆ ಮ್ಯಾನ್ ಆಫ್ ಫ್ಯೂ ವರ್ಡ್ಸ್, ಕಿಟ್ಟಿಗೆ ತಿಮ್ಮ, ಭಾವನಾಗೆ ಸೈಲೆಂಟ್ ಕಿಲ್ಲರ್, ಅಯ್ಯಪ್ಪಗೆ ತುಕಾಲಿ, ಪೂಜಾಗೆ ಸ್ವೀಟ್ ಹಾರ್ಟ್, ಆನಂದ್ಗೆ ಚಿತ್ರಗುಪ್ತ ಎಂದು ಸುಷ್ಮಾ ಹೇಳುತ್ತಾರೆ.